ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾವು ರಾಗಿ ಹಾಟ್ ಚಾಕ್ಲೇಟ್ ಹೇಗೆ ಮಾಡೋದು ಅಂತ ನೋಡೋಣ. ಬೇಕಾಗಿರೋ ಸಾಮಗ್ರಿಗಳು: 4 ಸ್ಪೂನ್ ರಾಗಿ ಹಿಟ್ಟು, ಡಾರ್ಕ್ ಚಾಕ್ಲೇಟ್, ಡ್ರೈ ಫ್ರೂಟ್ಸ್. ಇದು ದೊಡ್ಡವ್ರಿಗೆ ಮಾಡ್ತಾಯಿದ್ರೆ ಸ್ಕಿಪ್ ಮಾಡ್ಬೋದು, ಮಕ್ಳಿಗೆ ಮಾಡ್ತಿರೋದ್ರಿಂದ ಡ್ರೈ ಫ್ರೂಟ್ಸ್ ಹಾಕ್ತಾಯಿದ್ದೀನಿ. ಮತ್ತು 6ರಿಂದ 8 ಖರ್ಜೂರನ ಬಿಸಿಯಾಗಿರೋ ಹಾಲಲ್ಲಿ ಒಂದು ಅರ್ಧ ಗಂಟೆ ಮುಂಚೆನೇ ಸೋಕ್ ಮಾಡಿಟ್ಟಿದೆ. ಇದರಲ್ಲಿ ರಿಫೈನ್ಡ್ ಶುಗರ್ ಇನ್ನೂ ಹಾಕ್ತಾಯಿಲ್ಲ ನಾವು, ಹಾಗೆ ಖರ್ಜೂರ ಯೂಸ್ ಮಾಡ್ತಾಯಿದ್ದೀನಿ. ಜೊತೆ 2 ಸ್ಪೂನ್ ಕೋಕೋ ಪೌಡರ್ ಮತ್ತು ಸ್ವಲ್ಪ 2 ಸ್ಪೂನ್ ತುಪ್ಪ ಬೇಕಾಗ್ಬೋದು ಮ್ಯಾಕ್ಸಿಮಮ್. ಈಗ ಒಂದು ಪಾತ್ರೆಗೆ ಬಿಸಿ ಆದಮೇಲೆ ತುಪ್ಪನ ಹಾಕೊಳ್ಳೋಣ. 1 ಸ್ಪೂನ್ ತುಪ್ಪ. ಈಗ ನಾವು ಡ್ರೈ ಫ್ರೂಟ್ಸ್ನೆಲ್ಲ ಬಿಸಿ ಆದಮೇಲೆ ರೋಸ್ಟ್ ಮಾಡ್ಕೋಬೇಕು. ನಾನು ಇದರಲ್ಲಿ ಪಿಸ್ತಾ, ಸನ್ಫ್ಲವರ್ ಸೀಡ್, ಪಂಪ್ಕಿನ್ ಸೀಡ್ ಮತ್ತು ಅಕ್ರೂಟ್ನ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ಇದನ್ನು ರೋಸ್ಟ್ ಆಗೋ ತನಕ ಬಿಸಿಯಲ್ಲಿಟ್ಟು ರೋಸ್ಟ್ ಮಾಡಿ ಮತ್ತು ಲಾಸ್ಟಲ್ಲಿ ಯೂಸ್ ಮಾಡ್ತೀವಿ. ಸೊ ಇದನ್ನು ಪಕ್ಕಕ್ಕೆ ಎತ್ತಿಡಬೇಕು. ಈಗ ರೋಸ್ಟ್ ಆಗೋ ತನಕ ಇದು ಬಾಡಿಸ್ತಾಯಿರಿ. ಈಗ ಒಂದು ಮಿಕ್ಸರಲ್ಲಿ ಸೋಕ್ ಮಾಡಿರೋ ಖರ್ಜೂರ ಮತ್ತು ಹಾಲನ್ನ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ಎರಡೂ. ಇದು ಚೆನ್ನಾಗಿ ಪೇಸ್ಟ್ ಆಗೋ ಥರ ಗ್ರೈಂಡ್ ಮಾಡ್ಕೊಳ್ಳಿ. ನೋಡಿ, ಈಗ ಸ್ವಲ್ಪ ತಿಕ್ ಕನ್ಸಿಸ್ಟೆನ್ಸಿಯಾಗಿ ಬರುತ್ತೆ, ರೆಡಿಯಾಗಿದೆ. ಈಗ ಅದೇ ಪಾತ್ರೆಗೆ 1 ಸ್ಪೂನ್ ತುಪ್ಪ ಹಾಕಿ 1-1.5 ಸ್ಪೂನ್ ಹಾಕಿ ಅದು ಬಿಸಿ ಆದಮೇಲೆ ನಾವು ರಾಗಿ ಹಿಟ್ಟು ತೊಗೊಂಡಿದ್ವಲ್ಲ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ಸೊ ಫ್ರೈ ಆದ ನಂತರ ಗ್ರೈಂಡ್ ಮಾಡಿರೋ ಹಾಲು ಅಥವಾ ಹಾಲು ಜೊತೆ ಖರ್ಜೂರ ಮಿಕ್ಸ್ ಮಾಡಿದ್ವಲ್ಲ ಅದನ್ನು ಸ್ವಲ್ಪನೇ ಆ್ಯಡ್ ಮಾಡಿ ಲಂಪ್ ಬರದೇ ಇರೋ ಥರ, ಅಂದರೆ ಗಂಟಾಗದೇ ಇರೋ ಥರ ಅದನ್ನು ಬೀಟ್ ಮಾಡಿ ಇಟ್ಕೊಳ್ಬೇಕು. ಈಗ ಇದಕ್ಕೆ 2 ಸ್ಪೂನು ಕೋಕೋ ಪೌಡರ್ ಹಾಕ್ತಾಯಿದ್ದೀನಿ. ತಿರ್ಗಾ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಇದು ಕನ್ಸಿಸ್ಟೆನ್ಸಿ ಇಲ್ಲಿ ಸ್ವಲ್ಪ ತಿಕ್ಕಾಗೇ ಇರುತ್ತೆ. ಅದು ಸ್ವಲ್ಪ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿ ಬೇಯೋ ತನಕ ನಾವು ಕಂಟಿನ್ಯೂಸ್ ಆಗಿ ಸ್ಟೇರ್ ಮಾಡ್ತಾನೇ ಇರಬೇಕು ಇದನ್ನು, ಇಲ್ಲಾಂದರೆ ಗಂಟಾಗುತ್ತೆ. ಸೊ ದಯವಿಟ್ಟು ಅದು ಗಂಟಾಗದೇ ಇರೋ ಥರ ನೋಡ್ಕೊಳ್ಳಿ. ಈಗ ಕನ್ಸಿಸ್ಟೆನ್ಸಿ ತಕ್ಕಾಗಿ ನಿಮ್ಗೆ ಎಷ್ಟು ಹಾಲು ಬೇಕೋ, ನಾನು 1 ಕಪ್ಪು ಗ್ರೈಂಡ್ ಮಾಡೋಕ್ಕೆ ಯೂಸ್ ಮಾಡಿದ್ದೆ. ಇನ್ನೊಂದು ಕಪ್ಪು ನಾನಿವಾಗ ಅರ್ಧದಿಂದ 1 ಕಪ್ಪು ಅದನ್ನು ನ್ಯೂಟ್ರಲೈಸ್ ಮಾಡೋದಕ್ಕೆ ಹಾಕ್ತಾಯಿದ್ದೀನಿ ಕನ್ಸಿಸ್ಟೆನ್ಸಿನ. ಸೊ ನಿಮ್ಗೆ ಎಷ್ಟು ತಿನ್ನೋಕ್ಕೆ ಬೇಕೋ ಅಷ್ಟು ತಿನ್ನೋಕ್ಕೆ ನೀವು ಹಾಲು ಆ್ಯಡ್ ಮಾಡ್ಕೋಬೇಕು. ಈ ಪಾಯಿಂಟಲ್ಲಿ ಈಗ ನಾವು ಡಾರ್ಕ್ ಚಾಕ್ಲೇಟ್ಸ್ನ ಪೀಸ್ ಮಾಡಿ ಹಾಕ್ಕೊಳ್ತಾ. ಈಗ ಇನ್ನೊಂದು ಸ್ವಲ್ಪ ಡಾರ್ಕ್ ಚಾಕ್ಲೇಟ್ ಹಾಕ್ತಾಯಿದ್ದೀನಿ. ಸೊ ಟೋಟಲ್ 3 ಪೀಸ್ನ ತುಂಡು ಮಾಡಿ ಹಾಕಿದ್ದೀನಿ ನಾನು ಇದರಲ್ಲಿ. ಅದನ್ನು ಚೆನ್ನಾಗಿ ತಿರುಗಿಸ್ಕೊಳ್ಳೋಣ. ಚಾಕ್ಲೇಟ್ ಪೂರ್ತಿ ಮೆಲ್ಟ್ ಆಗುತ್ತೆ. ಸೊ ಇದರಲ್ಲಿ ವನಿಲಾ ಎಸೆನ್ಸು ಇದು ಕೂಡ ಆಪ್ಷನಲ್ಲು, ನನಗೆ ಫ್ರೇಗ್ರೆನ್ಸ್ ಇಷ್ಟ ಆಗುತ್ತೆ ಅಂತ ಹಾಕಿರ್ತೀನಿ. ಈಗ ಈ ರೋಸ್ಟೆಡ್ ಡ್ರೈ ಫ್ರೂಟ್ಸ್ ಪಕ್ಕಕ್ಕೆ ಇಟ್ಕೊಂಡಿದ್ವಲ್ಲ ಅದನ್ನು ನಾವು ಮೇಲೆ ಇನ್ನೇನು ಸ್ಟವ್ವಿಂದ ನಾವು ಪ್ಯಾನನ್ನು ಇಳಿಸ್ತೀವಿ ಅಂದಾಗ ಹಾಕಿ ಸುಮ್ಮನೆ ತಿರ್ಕೊಳ್ಬೇಕು. ಓಕೆ, ಈಗ ಈ ಥರ ಗ್ಲಾಸಿಗೆ ಸರ್ವ್ ಮಾಡಿ ಅದ್ರ ಮೇಲೆ ಡಾರ್ಕ್ ಚಾಕ್ಲೇಟ್ಸನ್ನು ಉದುರಿಸಿ ಕೊಡ್ತಾಯಿದ್ದೀನಿ. ನೀವು ಕೂಡ ಟ್ರೈ ಮಾಡಿ.